ಬಡವರಿಗೆ ಹಿಂದೆ ಬಿಜೆಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ. ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ. ನಾವು ಯಾವುದೇ ಹೈಕ್ ಇಲ್ಲ. ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯಿತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲು, ಅದಕ್ಕೂ ಮಕ್ಕಳು ಕುಡಿಯೋ ಹಾಲಿಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲ್ಗೂ ಕಲ್ಲು ಹಾಕಿದ್ರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ನಾನು ನೋಡಿದ್ದೀನಿ. ಸುಣ್ಣ ಏನು ನಾರಾಯಣಸ್ವಾಮಿ ಅವರೇ, ಸುಣ್ಣದಲ್ಲಿ ಕಲ್ಲಿರ್ತತೆ, ಹಾಲಿನಲ್ಲಿ ಕಲ್ಲು ಹಾಕದ ದುರುಳರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ. ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದ್ರೂ ದುರುಳರಿದ್ರೆ ಈ ಕಾಂಗ್ರೆಸ್ ಅವರು. ಹಾಲ್ಗೂ ಕಲ್ಲು ಹಾಕ್ಬಿಟ್ರಿ. ಆಲ್ಕೋಹಾಲ್ಗೂ ನೀವು 50 ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ. ಈಗ ಮತ್ತೆ ಹಾಲಿನ ತೆರಿಗೆಯನ್ನು ಜಾಸ್ತಿ ಮಾಡೋಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದೀರ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಮೀಡಿಯಾದವ್ರು ಕೂಗಾಡ್ರಿ, ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನು ಜಾಸ್ತಿ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರಿಗೂ ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನದಿ ನೀರಿಗೂ ಟ್ಯಾಕ್ಸ್ ಅಂದ್ರೆ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಟ್ಯಾಕ್ಸು. ಹೊಸ ವರ್ಷಕ್ಕೆ ನಾವೆಲ್ಲ ಸಾಮಾನ್ಯವಾಗಿ ಇಡೀ ಕರ್ನಾಟಕದ 7 ಕೋಟಿ ಜನ ಹೊಸ ವರ್ಷದ ಗಿಫ್ಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ವಿಶ್ ಮಾಡ್ತಾರೆ ಎಲ್ಲರೂ, ಹ್ಯಾಪಿ ನ್ಯೂ ಇಯರ್ ಶುಭಾಶಯಗಳು ಅಂತ. ಮೋದಿನೂ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ, ಹೊಸ ವರ್ಷಕ್ಕೆ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ದ ಗ್ರೇಟ್ 14 ಬಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನ ಮಾಡಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ. ರಾಜ್ಯದ ಬಡವರು ಬಹಳ ಸಂತೋಷ ಖುಷಿಯಿಂದ ಈ 15% ಏರಿಕೆ ಮಾಡಿದಾರಲ್ಲ, ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ, ಮನೆ ಆಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.